ಬಂದಿರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಅವರ ಮೃತದೇಹಕ್ಕೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ಸೇನಾಧಿಕಾರಿಗಳು. ಸೊ ಒಂದಿಷ್ಟು ಪ್ರೊಸೆಸ್ಗಳಿರುತ್ತೆ, ಆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈಗ ಅವರ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಜೊತೆಗೆ ಇನ್ನೊಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಬೆಂಗಳೂರಿನ ದೃಶ್ಯ. ಬೆಂಗಳೂರು ಏರ್ಪೋರ್ಟ್ ಇಂದ ಈಗಾಗಲೇ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಭರತ್ ಭೂಷಣ್ ಹಾಗೆ ಮಂಜುನಾಥ್ ರಾವ್ ಅವರ ಮೃತದೇಹವನ್ನ ಬೆಂಗಳೂರಿನ ಏರ್ಪೋರ್ಟ್ಗೆ ತೆಗೆದುಕೊಂಡು ಬರಲಾಗಿದೆ. ಬೆಂಗಳೂರಿನ ಏರ್ಪೋರ್ಟ್ಗೆ ತೆಗೆದುಕೊಂಡು ಬಂದು ಈಗ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ, ಸಾರ್ವಜನಿಕರು ಕೂಡ ಇದ್ದಾರೆ, ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅಂತಿಮ ನಮನವನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಸೇರಿರುವಂತಹ ಕೆಲವೊಂದಿಷ್ಟು ಜನ ಸಾರ್ವಜನಿಕರು ಕೂಡ ಅಲ್ಲಿ ಹೂಮಾಲೆಯನ್ನು ಕೂಡ ತಂದಿರುವಂತಹ ದೃಶ್ಯ. ಎಸ್ ತೇಜಸ್ವಿ ಸೂರ್ಯ, local authorities and the state government, we have ensured that the mortal remains as well as the surviving family members reach Bengaluru safely. I myself accompanied all the family members from Srinagar to Bangalore today. At the Bangalore airport, the formalities to hand over the mortal remains to the family members is also completed. And with a heavy heart, we have paid homage to the victims of this terror attack. In recent memory, this is one of the most dastardly attacks we have seen, most barbaric attack we have seen. Bharat Bhushan is survived by a 3-year-old son. In the plane today when we were coming, he is of that age where he cannot even comprehend what death means. In the same plane that is carrying his father's mortal remains, the young child is so excited to look out of the window and showing his just widowed mother airplanes outside. And to console him through the flight, the mother had handed over her mobile phone and the little child was playing games. And then Abhi, son of Manjunath Rao, has just successfully completed his 12th standard examinations, scored 96%. This was the first family trip where everybody went in flights. He told me that this was the first flight and the last flight that his father had taken with the family. His exceptionally strong mother had blood stains. She has blood stains on her the jacket that she is wearing, and she says, "I'm not going to clean these stains because these are the last memories I have of my husband." The other family has ಎಸ್ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರೋದನ್ನ ನಾವು ಕೂಡ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಭರತ್ ಭೂಷಣ್ ಅವರ ಮಗು ಕೇವಲ 3 ವರ್ಷ ಅಷ್ಟೇ, ಮುಂದೇನು ಪಾಪ ತಂದೆಯನ್ನ ಕಳೆದುಕೊಂಡ ಮಗು, ಇನ್ನು ಪ್ರಪಂಚದ ಜ್ಞಾನವೇ ಇರಲ್ಲ. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಹೇಡಿ ಕೃತ್ಯದಿಂದ ತನ್ನ ತಂದೆಯನ್ನ ಕಳೆದುಕೊಂಡಿರುವಂತಹ ಮಗು, ಇನ್ನೊಂದು ಕಡೆಯಲ್ಲಿ ಅವರ ಹೆಂಡತಿಯ ಕಣ್ಣೆದುರೇ ನೀನು ಹಿಂದೂನಾ ಅಂತ ಕೇಳಿಬಿಟ್ಟು ಅವರಿಗೆ ಗುಂಡು ಹಾರಿಸಲಾಗಿದೆ ಅಂತ ಹೇಡಿ ಕೃತ್ಯವನ್ನ ಮಾಡಲಾಗಿದೆ. ಜೊತೆಗೆ ಮಂಜುನಾಥ್ ಅವರ ಮೃತದೇಹ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಆಂಬ್ಯುಲೆನ್ಸ್ ಮುಖಾಂತರ ಶಿವಮೊಗ್ಗಕ್ಕೆ ಕೊಂಡೊಯ್ಯಲಾಗುತ್ತೆ. ಭರತ್ ಭೂಷಣ್ ಅವರ ಮೃತದೇಹವನ್ನ ಮತ್ತಿಕೆರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಅಂತ ಭರತ್ ಭೂಷಣ್ ಅವರ ಸೋದರ ಮಾವ ಅವರು ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ತೇಜಸ್ವಿ ಸೂರ್ಯ ಅವರು ಸಂಸದರು. ಸೊ ಇವರು ಶ್ರೀನಗರದಿಂದ ಬೆಂಗಳೂರಿಗೆ ಬರೋ ತನಕ ಮೃತದೇಹ, ಅಲ್ಲಿಂದ ಇಲ್ಲಿ ತನಕ ಅವರ ಕುಟುಂಬಸ್ಥರಿಗೆ ಸಾಥನ್ನ ಕೊಟ್ಟಿರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಮೃತದೇಹಗಳನ್ನ
ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಮೃತದೇಹ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಹಸ್ತಾಂತರ ಮಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೆ ಎಂಎಲ್ಎ ಮುನಿರಾಜು ಅವರು ಕೂಡ ಇದ್ದಾರೆ. ಜೊತೆಗೆ ಡಿಸಿ ಬಸವರಾಜ್ ಅವರು, ತೇಜಸ್ವಿ ಸೂರ್ಯ ಎಲ್ಲರೂ ಕೂಡ ಇಲ್ಲಿ ಮೃತದೇಹವನ್ನ ಈಗ ಹಸ್ತಾಂತರ ಪ್ರಕ್ರಿಯೆ ಮುಗಿದು ಅವರವರ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯ. ಒಂದ್ ಕಡೆ ಶಿವಮೊಗ್ಗದತ್ತ ಮಂಜುನಾಥ್ ರಾವ್ ಅವರ ಮೃತದೇಹವನ್ನ ಕೊಂಡೊಯ್ಯಲಾಗ್ತಾ ಇದೆ. ಇನ್ನೊಂದ್ ಕಡೆ ಭರತ್ ಭೂಷಣ್ ಅವರ ಮೃತದೇಹವನ್ನು ಹಸ್ತಾಂತರ ಮಾಡಿರುವಂತಹ ಸಂದರ್ಭದಲ್ಲಿ ಅವರ ಮೃತದೇಹವನ್ನು ಕೂಡ ಕೊಂಡೊಯ್ಯಲಾಗ್ತಾ ಇದೆ. ಮತ್ತಿಕೆರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಅವರ ನಿವಾಸ, ಅಲ್ಲಿ ತೆಗೆದುಕೊಂಡು ಹೋಗಿ ಅದಾದ ನಂತರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿ ಭರತ್ ಭೂಷಣ್ ಅವರ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಧ್ಯಾಹ್ನ 3 ಗಂಟೆಗೆ ನೆರವೇರಿಸಲಾಗುತ್ತೆ ಅಂತ ಅವರ ಸೋದರ ಮಾವ ಹೇಳ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಮಂಜುನಾಥ್ ಅವರ ಮೃತದೇಹ ಶಿವಮೊಗ್ಗಕ್ಕೆ ಕೊಂಡೊಯ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರೋದು. ಅಲ್ಲೂ ಕೂಡ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ. ಇಡೀ ಶಿವಮೊಗ್ಗ ಇವತ್ತು ಅರ್ಧ ದಿವಸ ಬಂದ್ ಮಾಡಲಾಗುತ್ತೆ. ಅಂಗಡಿ ಮುಂಗಟ್ಟಿರ್ಬೋದು, ಹೋಟೆಲ್ ಇರ್ಬೋದು, ಪ್ರತಿಯೊಂದು ಶಾಪ್ಗಳನ್ನ ಇವತ್ತು ಅರ್ಧ ದಿವಸದ ಮಟ್ಟಿಗೆ ಮುಚ್ಚಲಾಗುತ್ತೆ. ಈಗಾಗಲೇ ವರ್ತಕರು ಹಾಗೆ ಹೋಟೆಲ್ ಮಾಲೀಕರು ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ದೊಡ್ಡ ಮಟ್ಟದ ಬ್ಯಾನರ್ ಅನ್ನು ಹಾಕಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಎಲ್ಲರ ಒಕ್ಕೊರಲ ನಿರ್ಧಾರ, ನಿಲುವು ಒಂದೇ ಆಗ್ತಾ ಇರುವಂತದ್ದು. ಪಾಕಿಸ್ತಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಪಾಕಿಸ್ತಾನದ ವಿರುದ್ಧ ಅಂತ ಈಗಾಗಲೇ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರನೂ ಕೂಡ ಅದೇ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ಕೂಡ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಪಕ್ಷದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ನಿನ್ನೆಷ್ಟೇ ನಾವು ನೋಡಿದ್ವಿ, ನಿನ್ನೆ ಕೇಂದ್ರ ಸಚಿವರಾದಂತಹ ರಾಜನಾಥ್ ಸಿಂಗ್ ಇರ್ಬೋದು ಅಥವಾ ಅಮಿತ್ ಶಾ ಇರ್ಬೋದು, ಜೈಶಂಕರ್ ಇರ್ಬೋದು, ಅಜಿತ್ ದೋವಾಲ್ ಇರ್ಬೋದು, ಇವರೆಲ್ಲರೂ ಕೂತ್ಕೊಂಡೊಂದು ನರೇಂದ್ರ ಮೋದಿ ಅವರು ಇವರೆಲ್ಲರೂ ಜೊತೆಯಾಗಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಅದಾದ ತಕ್ಷಣ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತಹ ಸಿಂಧೂ ನೀರನ್ನು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಸೊ ಈಗ ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಸಿಂಧೂ ನದಿ ನೀರು ಎನ್ನುವಂಥದ್ದು 99% ಪಾಕಿಸ್ತಾನಕ್ಕೆ ಬೇಕೇ ಬೇಕು, ಕುಡಿಯೋಕೆ ಇರಬಹುದು ಅಥವಾ ಕೃಷಿಗೆ. ಈಗಾಗಲೇ ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ. ಭಿಕ್ಷೆ ಪಾತ್ರವನ್ನು ಹಿಡ್ಕೊಂಡು ಬೇರೆ ಬೇರೆ ದೇಶದಲ್ಲಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಭಯೋತ್ಪಾದನೆಗೆ ಕುಮ್ಮಕ್ ಕೊಡ್ತಾ ಇರುವಂತ ಈ ಪಾಕಿಸ್ತಾನ ಯಾರ್ಯಾರನ್ನೋ ಎತ್ಕಟ್ಟಿ ಯಾವ್ಯಾವ ದೇಶದ ಮೇಲೆ ದಾಳಿ ಮಾಡುವುದು, ಅದು ಕೂಡ ಪಾಕಿಸ್ತಾನ ಭಾರತದ ವಿರುದ್ಧ